ಅಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷರೇ, ಈ ವಿದ್ಯಾರ್ಥಿ ಜೀವನದಲ್ಲಿ SLC ಅನ್ನೋದು ಬಹಳ ಒಂದು ಪ್ರಮುಖ ಘಟಕ. ನಾವು ಕೂಡ ಅಲ್ಲಿಂದಾನೇ ಬಂದಿರೋದು. ಇಲ್ಲಿರೋರೆಲ್ಲ ಆಲ್ಮೋಸ್ಟ್ ಆಲ್ 99% ನಾವೆಲ್ಲರೂ SLC ಎಕ್ಸಾಮ್ ಅನ್ನ ನೋಡಿ ಬಂದಿದ್ದೀರಿ. ಆತಂಕ ನೋಡಿ ಬರೆದು ಏನೇನ್ ಕಷ್ಟಗಳಿದೆಯೋ, ಯಾಕಂದ್ರೆ ಅದೊಂದು ಘಟ್ಟ. ಅದು ಮಕ್ಕಳು ಬಹಳ ಟೆನ್ಷನ್ ಆಗ್ತಾರೆ. ನಾವು ನೋಡಿದಿರಿ, ಬಹಳ ಎಕ್ಸಾಮ್ ಆದ್ಮೇಲೆ ರಿಸಲ್ಟ್ ಬಂದ ಮೇಲೆ ಏನೇನು ಅನಾಹುತಗಳಾಗಿದೆಯೋ ನಾವೆಲ್ಲ ನೋಡ್ತಾ ಇದ್ದೀವಿ. ನಾನು ತಮ್ಮ ಮುಖಾಂತರ ರಾಜ್ಯದ ಜನತೆಗೆ ಮಕ್ಕಳ ಮೇಲೆ ಒತ್ತಡಗಳನ್ನು ಹಾಕಬೇಡಿ. ಪೇರೆಂಟ್ಸ್, ನಾನು ವಿನಂತಿ ಮಾಡ್ತೀನಿ ಪೇರೆಂಟ್ಸ್ಗೆ, ಮಕ್ಕಳ ಮೇಲೆ ಒತ್ತಡ ಹಾಕಬೇಡಿ. ಯಾಕಂದ್ರೆ ಅವ್ರು ಆಲ್ರೆಡಿ ಒತ್ತಡದಲ್ಲಿರ್ತಾರೆ. ನನಗೆ ಕೆಲವರು ಫಸ್ಟ್ ರ್ಯಾಂಕ್ ಬರೋವಂಥವ್ರು, ಫಸ್ಟ್ ಕ್ಲಾಸ್ ಬರೋವಂಥವ್ರಿಗೇನು ಅಂತ ಹೇಳಿದ್ರೆ, ಒಂದು ಸೆಕೆಂಡ್ ಕ್ಲಾಸ್ ಬಂದ್ಬಿಟ್ರು ಅವ್ರಿಗೆ ಡಿಪ್ರೆಷನ್ಗೆ ಹೋಗ್ತಾರೆ. ಕೆಲವರು ಆವರೇಜ್ ಅಲ್ಲಿ ಇರ್ತಾರೆ, ಪಾಸ್ ಆದ್ರೆ ಸಾಕು ಅಂತಾರೆ. ಅವ್ರಿಗೇನನ್ನ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಕೂಡ ಅವರು ಆತಂಕಕ್ಕೆ ಒಳಗಾಗ್ತಾರೆ. ಆ ದೃಷ್ಟಿಯಿಂದ ಈಗಾಗಲೇ ಶಿಕ್ಷಣ ಸಚಿವರು ಹೇಳಿದ್ದಾರೆ, ಯಾವುದೇ ರೀತಿ ಈಗ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಪೇಪರ್ ಲೀಕ್ ಆಗಿದೆ, ನಾವೆಲ್ಲ KPSC ಎಲ್ಲ ನೋಡಿ ಸದನದಲ್ಲೂ ಕೂಡ ಚರ್ಚೆ ಆಗಿದೆ. ಆ ತರದ ಒಂದು ಮೆಸೇಜ್ ಅನ್ನು ಕೂಡ ಕೊಡಬೇಕು. ಪೊಲೀಸ್ ಮುಖಾಂತರ ಆಗಲಿ ಯಾವುದೇ ಒಂದು ಮುಖಾಂತರ ಈ ತರ ಸೋಷಿಯಲ್ ಮೀಡಿಯಾದಲ್ಲಿ ಬರೋದನ್ನ ಯಾರು ನಂಬೇಡಿ. ಎಕ್ಸಾಮ್ ಅನ್ನ ಟ್ರಾನ್ಸ್ಪರೆಂಟ್ ಆಗಿ ನಡೆಸುವಂತ ಮಾಡಿದೆ. ಯಾವುದೇ ಸೋಷಿಯಲ್ ಮೀಡಿಯಾದ ಇದನ್ನ ನಂಬೇಡಿ. ಮಾಡಿದ್ರೆ ಯಾರಾದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಅವ್ರ ಮೇಲೆ ಕ್ರಿಮಿನಲ್ ಹಾಕಿ ಒಳಗಡೆ ಹಾಕ್ತೀರಿ ಅನ್ನೋ ಮೆಸೇಜ್ ಅನ್ನ ಕೊಡ್ಬೇಕು. ಇಲ್ಲಾಂದ್ರೆ ಸುಮ್ನೆ ಅಧ್ಯಕ್ಷರೇ, ಅಲ್ಲ, ಕ್ವಶನ್ ಪೇಪರೇ ಬಂದ್ಬಿಡುತ್ತೆ. ಕ್ವಶನ್ ಪೇಪರ್ಗಳೆಲ್ಲ ಬಂದ್ಬಿಡುತ್ತೆ. ಅದನ್ನ ಯಾಕಂದ್ರೆ ಆತಂಕದಲ್ಲಿರೋರು ಅದನ್ನೇ ನೋಡ್ಕೊಂಡು ಹೋಗಿ ಫೇಲ್ ಆಗುವಂತದ್ದು ಸಂದರ್ಭ ಇದೆ. ಅದರಿಂದ ಈ ಎಚ್ಚರಿಕೆಯನ್ನು ಕೂಡ ನೀವು ಯಾರಿಗೆ ಕ್ರಿಮಿನಲ್ಸ್ ಇರ್ತಾರೆ ಅವ್ರಿಗೂ ಈ ಎಚ್ಚರಿಕೆಯನ್ನು ಕೊಡಬೇಕು. ಸರ್ಕಾರನೂ ಕೂಡ ಒಳ್ಳೆ ರೀತಿಯಾದಂತ ಒಂದು ಎಕ್ಸಾಮ್ ಅನ್ನ ನಡೆಸುವಂತದಕ್ಕೆ ತಯಾರಿಯನ್ನ ಮಾಡಬೇಕು ಅಂತ ಹೇಳಿ ನಾನು ಕೂಡ ತಮ್ಮ ಮಾನ್ಯ ಸಭಾಧ್ಯಕ್ಷರೇ, ಇವತ್ತಿನಿಂದ SSLC ಪರೀಕ್ಷೆ ಪ್ರಾರಂಭ ಆಗ್ತಾ ಇದೆ. ನಮ್ಮ ಸರ್ಕಾರ ಎಲ್ಲ ವಿದ್ಯಾರ್ಥಿಗಳಿಗೆ ಫ್ರೀಯಾಗಿ ಬಸ್ನಲ್ಲಿ ಕರ್ಕೊಂಡು ಹೋಗ್ತೀವಿ, ಸರ್ಕಾರಿ ಬಸ್ನಲ್ಲಿ. ಸೊ ನಾನು ಕಳೆದ ವರ್ಷ ಒಂದು ತೀರ್ಮಾನ ಮಾಡಿದ್ದೆ, ಯಾರಿಗೂ ಗ್ರೇಸ್ ಮಾರ್ಕ್ಸ್ ಕೊಡಬಾರದು ಅಂತೇಳಿ. ಯಾಕಂದ್ರೆ ನಿಜವಾದಂಥ ಸಾಮರ್ಥ್ಯ ಗೊತ್ತಾಗಬೇಕು ವಿದ್ಯಾರ್ಥಿಗಳದು ಅಂತೇಳಿ ಗ್ರೇಸ್ ಮಾರ್ಕ್ಸ್ ಕೊಡಬಾರ್ದು ಅಂತ ಹೇಳಿದೆವು. ಇದರಿಂದ ಶುರುವಾಗ್ಬಿಟ್ಟಿತ್ತು. ಕೊರೋನಾ ರೋಗ ಬಂತವಿಂದ ಗ್ರೇಸ್ ಮಾರ್ಕ್ಸ್ ಕೊಡ್ತಕ್ಕಂಥದ್ದು ಶುರುವಾಗಿತ್ತು. ಅದಕ್ಕೆ ಈ ಸಾರಿಯಿಂದ ಗ್ರೇಸ್ ಮಾರ್ಕ್ಸ್ ಕೊಡಬೇಡಿ ಅಂತ ಹೇಳಿದೆ. ಸೊ ಈ ಸಾರಿ ಗ್ರೇಸ್ ಮಾರ್ಕ್ಸ್ ಇಲ್ಲದೇನೆ ವಿದ್ಯಾರ್ಥಿಗಳು ಪರೀಕ್ಷೆ ಬರೀತಾ ಇದ್ದಾರೆ. ಅದರಿಂದ ನಾನು ಎಲ್ಲ ವಿದ್ಯಾರ್ಥಿಗಳಿಗೆ, ಹೆಣ್ಮಕ್ಳಿಗೂ ಗಂಡು ಮಕ್ಕಳಿಗೆ ಎಲ್ಲರಿಗೂ ಕೂಡ SLC ಬರೀತಾ ಇರ್ತಕ್ಕಂಥ ಮಕ್ಕಳಿಗೆ ಶುಭ ಹಾರೈಸಲಿಕ್ಕೆ ಬಯಸ್ತಾ ಇದ್ದೇನೆ. ಗುಡ್ ಲಕ್ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ತೇರ್ಗಡೆ ಆಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ. ಉತ್ತರ ರಿಪ್ಲೈ ಸ್ಟಾರ್ಟ್ ಮಾಡ್ತೀವಿ. ಶುರು ಮಾಡೋಣ. ಹೌದು, ಒತ್ತಡಗಳನ್ನ ಹಾಕಬೇಡಿ. ಪೇರೆಂಟ್ಸ್, ನಾನು ವಿನಂತಿ ಮಾಡ್ತೀನಿ ಪೇರೆಂಟ್ಸ್ಗೆ, ಮಕ್ಕಳ ಮೇಲೆ ಒತ್ತಡ ಹಾಕಬೇಡಿ. ಯಾಕಂದ್ರೆ ಅವ್ರು ಆಲ್ರೆಡಿ ಒತ್ತಡದಲ್ಲಿರ್ತಾರೆ. ನನಗೆ ಕೆಲವರು ಫಸ್ಟ್ ರ್ಯಾಂಕ್ ಬರೋವಂಥವ್ರು, ಫಸ್ಟ್ ಕ್ಲಾಸ್ ಬರೋವಂಥವ್ರಿಗೇನು ಅಂತ ಹೇಳಿದ್ರೆ, ಒಂದು ಸೆಕೆಂಡ್ ಕ್ಲಾಸ್ ಬಂದ್ಬಿಟ್ರು ಅವ್ರಿಗೆ ಡಿಪ್ರೆಷನ್ಗೆ ಹೋಗ್ತಾರೆ. ಕೆಲವರು ಆವರೇಜ್ ಅಲ್ಲಿ ಇರ್ತಾರೆ, ಪಾಸ್ ಆದ್ರೆ ಸಾಕು ಅಂತಾರೆ. ಅವ್ರಿಗೇನನ್ನ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಕೂಡ ಅವರು ಆತಂಕಕ್ಕೆ ಒಳಗಾಗ್ತಾರೆ. ಆ ದೃಷ್ಟಿಯಿಂದ ಈಗಾಗಲೇ ಶಿಕ್ಷಣ ಸಚಿವರು ಹೇಳಿದ್ದಾರೆ, ಯಾವುದೇ ರೀತಿ ಈಗ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಪೇಪರ್ ಲೀಕ್ ಆಗಿದೆ, ನಾವೆಲ್ಲ KPSC ಎಲ್ಲ ನೋಡಿ ಸದನದಲ್ಲೂ ಕೂಡ ಚರ್ಚೆ ಆಗಿದೆ. ಆ ತರದ ಒಂದು ಮೆಸೇಜ್ ಅನ್ನು ಕೂಡ ಕೊಡಬೇಕು. ಪೊಲೀಸ್ ಮುಖಾಂತರ ಆಗಲಿ ಯಾವುದೇ ಒಂದು ಮುಖಾಂತರ ಈ ತರ ಸೋಷಿಯಲ್ ಮೀಡಿಯಾದಲ್ಲಿ ಬರೋದನ್ನ ಯಾರು ನಂಬೇಡಿ. ಎಕ್ಸಾಮ್ ಅನ್ನ ಟ್ರಾನ್ಸ್ಪರೆಂಟ್ ಆಗಿ ನಡೆಸುವಂತ ಮಾಡಿದೆ. ಯಾವುದೇ ಸೋಷಿಯಲ್ ಮೀಡಿಯಾದ ಇದನ್ನ ನಂಬೇಡಿ. ಮಾಡಿದ್ರೆ ಯಾರಾದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಅವ್ರ ಮೇಲೆ ಕ್ರಿಮಿನಲ್ ಹಾಕಿ ಒಳಗಡೆ ಹಾಕ್ತೀರಿ ಅನ್ನೋ ಮೆಸೇಜ್ ಅನ್ನ ಕೊಡ್ಬೇಕು. ಇಲ್ಲಾಂದ್ರೆ ಸುಮ್ನೆ ಅಧ್ಯಕ್ಷರೇ, ಅಲ್ಲ, ಕ್ವಶನ್ ಪೇಪರೇ ಬಂದ್ಬಿಡುತ್ತೆ. ಕ್ವಶನ್ ಪೇಪರ್ಗಳೆಲ್ಲ ಬಂದ್ಬಿಡುತ್ತೆ. ಅದನ್ನ ಯಾಕಂದ್ರೆ ಆತಂಕದಲ್ಲಿರೋರು ಅದನ್ನೇ ನೋಡ್ಕೊಂಡು ಹೋಗಿ ಫೇಲ್ ಆಗುವಂತದ್ದು ಸಂದರ್ಭ ಇದೆ. ಅದರಿಂದ ಈ ಎಚ್ಚರಿಕೆಯನ್ನು ಕೂಡ ನೀವು ಯಾರಿಗೆ ಕ್ರಿಮಿನಲ್ಸ್ ಇರ್ತಾರೆ ಅವ್ರಿಗೂ ಈ ಎಚ್ಚರಿಕೆಯನ್ನು ಕೊಡಬೇಕು. ಸರ್ಕಾರನೂ ಕೂಡ
ಒಳ್ಳೆ ರೀತಿಯಾದಂಥ ಒಂದು ಎಕ್ಸಾಮನ್ನು ನಡೆಸುವಂಥದ್ದಕ್ಕೆ ತಯಾರಿಯನ್ನು ಮಾಡಬೇಕು ಅಂತೇಳಿ ನಾನು ಕೂಡ ತಮ್ಮ ಪ್ರಕಾಶ್ ಮಾನ್ಯ ಸಭಾಧ್ಯಕ್ಷರೇ, ಇವತ್ತಿನಿಂದ SSLC ಪರೀಕ್ಷೆ ಪ್ರಾರಂಭ ಆಗ್ತಾ ಇದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.